ದಕ್ಷಿಣಾಮೂರ್ತಿ ಮೀಡೆ. ಖರೇಂದ್ರ ನನಗೆ ಮೌನ ಅನ್ಸಾಕ್ತದೆ, ಮಾತು ಬರಂಗಿಲ್ಲ ರೀ. ವೃದ್ಧ ಶಿಷ್ಯ ಗುರುರ್ಯುವ, ಸದ್ಗುರುವಿನ ಕೃಪೆಯ ಒಂದು ಅವರನ್ನು ಸ್ಮರಿಸುತ್ತಾರೆ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಆನಂದೋ ಬ್ರಹ್ಮಣೋ ವಿದ್ವಾನ್. ಆ ಪರಮಾತ್ಮನ ಆ ಗುರುವಿನ ವರ್ಣನೆ ಮಾಡಲಿಕ್ಕೆ ಶಬ್ದಗಳು ಬರ್ತಾ ಇದ್ದಾವೆ. ಆದರೂ ಸಹಿತ ಆ ಗುರುಕೃಪೆಯನ್ನು ಧ್ಯಾನಿಸುತ್ತಾ ಪರಮಾತ್ಮನ ಸೇವೆಗೆ ನಾನು ಇದನ್ನು ಮಾಡ್ತಾ ಇದ್ದೇನೆ. ಇವತ್ತಿನ ದಿನ ಯೋಗ ಡೇ. ಇವತ್ತಿನ ದಿನ ದೊಡ್ಡ ಗುರುವಿನ ಒಂದು ಆರಾಧನೆ ರೀ, ಪತಂಜಲಿ ಗುರುವಿನ ಒಂದು ಆರಾಧನೆ. ನಮ್ಮ ಇಡೀ ಜಗತ್ತಿನಾದ್ಯಂತವಾಗಿ ಎಲ್ಲರೂ ಯೋಗವನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮ ಭಾರತ ಭೂಮಿ ಪುಣ್ಯ ಭೂಮಿ ಇದೆ. ಈ ಪುಣ್ಯ ಭೂಮಿಯಲ್ಲಿ ಅನೇಕಾನೇಕ ಸಾಧು ಸಂತರು ಆಗಿ ಹೋಗಿದ್ದಾರೆ. ಆದರೆ ಅವರ ಜ್ಞಾನ ಇನ್ನೂ ಇದೆ ರೀ. ಜ್ಞಾನ ಹೇಗೆ ಹರಿತಾ ಇದೆ ಅಂತ ಹೇಳಿದರೆ, ಆ ಗಂಗೆ ಹೇಗೆ ಹರಿತಾ ಇದ್ದಾಳೋ ಅನಾದಿ ಕಾಲದಿಂದ, ಅದರಂತೆಯೇ ಅಸ್ಮದಾಚಾರ ಪರ್ಯಂತಂ ಒಂದೇ ಗುರು ಪರಂಪರ. ಜೀವನದಲ್ಲಿ ಎಲ್ಲವೂ ಇದೆ, ಆದರೆ ನಮಗೆ ಜ್ಞಾನ ಇಲ್ಲದೆ ಹೋಗಿದ್ದೆ ಆದರೆ ತತಕಿಂ ತತಕಿಂ ತತಕಿಂ. ಗುರುವಿನ ಮಹಿಮೆಯನ್ನು ಹೇಳಲಿಕ್ಕೆ ನಮಗೆ ಅನಂತ ಜನ್ಮ ಬಂದು ತೆಗೆದುಕೊಂಡರೂ ಸಹಿತ ಕಡಿಮೆನೇ. ಅದಕ್ಕಾಗಿ ಆದಿಗುರು ಶಂಕರಾಚಾರ್ಯರು ಎಲ್ಲವನ್ನೂ ಹೇಳಿಬಿಟ್ಟಿದ್ದಾರೆ. ಎಲ್ಲ ವೇದಾಂತ ಹೇಗಿದೆಯಪ್ಪ ಅಂತ ಹೇಳಿದ್ರೆ ಸಮುದ್ರದಂತೆ ಇದೆ. ಸದ್ಗುರು ಸೂರ್ಯನಂತೆ ಇದ್ದಾನೆ. ಆ ಸೂರ್ಯ ಸಮುದ್ರದ ನೀರು ನಮಗೆ ಕುಡಿಲಿಕ್ಕೆ ಹೇಗೆ ಸಾಧ್ಯ ಇಲ್ಲವೋ, ಸಕಲ ವೇದಾಂತ ವೇದವನ್ನು ಅಧ್ಯಯನ ಮಾಡಲಿಕ್ಕೆ ನಮ್ಮಂಥ ಸಾಮಾನ್ಯ ಜನರಿಗೆ ಸಾಧ್ಯ ಇಲ್ಲ ರೀ. ಅದಕ್ಕಾಗಿ ಸೂರ್ಯ ಆ ಸಮುದ್ರದ ನೀರನ್ನು ಬಾಷ್ಪೀಭವನ ಮಾಡಿ ಅದನ್ನು ಸಿಹಿ ನೀರಾಗಿ ಹೇಗೆ ಪರಿವರ್ತನೆ ಮಾಡಿ ಅದನ್ನು ನಮಗೆ ಅವಶ್ಯಕತೆ ಇದ್ದಾಗ ಹೇಗೆ ಧೋಧೋಕಾರವಾಗಿ ಕೊಡುತ್ತಾನೋ, ಹಾಗೆ ಸದ್ಗುರುನು ಕೂಡ ಎಲ್ಲ ವೇದಾಂತದ ಸಾರವನ್ನು ನಮಗೆ ಕೊಟ್ಟಿದ್ದಾರೆ. ಚಿದಂಬರ ದೀಕ್ಷಿತರ ಅನೇಕ ಪವಾಡಗಳಿದ್ದಾವೆ. ಜನರಿಗೆ ಜ್ಞಾನಕ್ಕಿಂತ ಪವಾಡಕ್ಕೆ ಭಾಳ ಮಹತ್ವ ಕೊಡ್ತಾರೆ. ಆದರೆ ಪವಾಡ ಮಾಡ್ಬೇಕಂತ ಇರಂಗಿಲ್ಲ ರೀ. ಆ ಪವಾಡಗಳನ್ನು ಮಾಡಿ ನಮಗೆಲ್ಲರಿಗೂ ಜ್ಞಾನಕ್ಕೆ ಕರೆದುಕೊಂಡು ಬರಬೇಕಾಗಿದೆ ಅವರಿಗೆ. ಅದಕ್ಕಾಗಿ ನಹಿ ಜ್ಞಾನೇನ ಸದೃಶಂ ಪವಿತ್ರಮಿದ ಉತ್ತಮಂ ಅಂತ ಹೇಳ್ತಾರೆ. ಜ್ಞಾನಕ್ಕಿಂತ ಶ್ರೇಷ್ಠವಾದದ್ದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಆದರೆ ಜ್ಞಾನ ತೆಗೆದುಕೊಳ್ಳಬೇಕಾಗಿದ್ದೆ ಆದರೆ ಮೊದಲು ನಮ್ಮದು ಶರೀರ ಸಶಕ್ತ ಆಗಿರಬೇಕು. ಸದೃಢವಾದ ಶರೀರದಲ್ಲಿ ಮಾತ್ರ ಆ ಜ್ಞಾನ ಪ್ರತಿಫಲಿಸುತ್ತದೆ. ಅದರ ಆನಂದವನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಅಂತ ಹೇಳಿನೇ ಆದಿಗುರು ಶಂಕರಾಚಾರ್ಯರು ಹೇಳ್ತಾರೆ, ಪ್ರಾಣಾಯಾಮಂ ಪ್ರತ್ಯಾಹಾರಂ ನಿತ್ಯಾನಿತ್ಯ ವಿವೇಕ ವಿಚಾರಂ ಜಾಪ್ಯ ಸಮೇತ ಸಮಾಧಿ ವಿಧಾನಂ ಕುರ್ವವಧಾನ ಮಹತ್ತವಧಾನಂ ಅಂತ ಹೇಳಿದ್ದಾರೆ. ಆರೋಗ್ಯ ಸರಿ ಇದ್ದರೆ ಮಾತ್ರ ಎಲ್ಲವೂ ಸುಖಕರ. ಆರೋಗ್ಯ ಸರಿ ಇರಲಿಲ್ಲಪ್ಪ ಅಂತ ಹೇಳಿದರೆ ನಮಗೆ ಯಾವುದೂ ರುಚಿ ಅನಿಸಂಗಿಲ್ಲ ರೀ. ಅದಕ್ಕಾಗಿ ಆರೋಗ್ಯ ಚೆನ್ನಾಗಿರಬೇಕಾಗಿದ್ದೇ ಆದರೆ ಪ್ರಾಣಾಯಾಮ ಮಾಡಬೇಕು. ಅದರಂತೆ ಆಸನ ಧಾರಣ ಎಲ್ಲ ಕಡೆ ಕೊನೆಗೆ ಸಮಾಧಿ ತನಕ ಹೇಳ್ತಾರೆ ಅವರು. ಸಮಾಧಿ ಸ್ಥಿತಿಯಲ್ಲಿ ಆ ಪರಮಾತ್ಮನ ಅನುಸಂಧಾನದಲ್ಲಿ ನಮ್ಮ ಜೀವನ ಹೇಗೆ ಕಳೆದು ಹೋಗುತ್ತದೆಯೋ ಗೊತ್ತನೇ ಆಗೋದಿಲ್ಲ ರೀ. ಪ್ರತ್ಯಾಹಾರ ಅಂತಲೂ ಹೇಳ್ತಾರೆ. ನಮ್ಮ ಆರೋಗ್ಯಕ್ಕೆ ಉತ್ತಮ ಆಹಾರ ಬೇಕು ಮತ್ತು ಉತ್ತಮವಾದ ವಾಯು ಬೇಕ್ರಿ. ಅದಕ್ಕಾಗಿ ದೀರ್ಘವಾಗಿ ಸುದೀರ್ಘವಾಗಿ ನಾವು ಪ್ರಾಣಾಯಾಮ ಮಾಡಲೇಬೇಕು. ಎಲ್ಲಿ ಕೊಡ್ತೇವಲ್ಲಿ ಸೀದಾ ಕೊಡ್ರಿ. ನಾನು ಬೆನ್ನು ಹುರಿ ಸೀದಾ ಮಾಡಿ ಸುದೀರ್ಘವಾಗಿ ಉಸಿರನ್ನೇ ಎಳೆದುಕೊಂಡಿದ್ದೆ ಆದರೆ ಅದೆಷ್ಟೋ ರೋಗಗಳು ದೂರ ಆಗ್ತವೆ. ಅದರಂತೆ ಬೆಳಗಿನ ಜಾವಕ್ಕೆ ಎದ್ದು ನಮ್ಮ ಪ್ರಾತರ್ವಿಧಿಗಳನ್ನೆಲ್ಲ ಮುಗಿಸಿ ನಾವು ವಾಯು ವಿಹಾರವನ್ನು ಮಾಡಲೇಬೇಕ್ರಿ. ಈಗಿನ ಕಾಲದಲ್ಲಿ ಏಕ್ ಹವಾ ಲಾಖ ರೂಪಾಯಿ ಕಾ ದವಾ ಅಂತಾರೆ. ಸೌ ಇಲ್ರಿ, ಈಗ ಲಾಕ್ರಿ ಸೌಕ್ಕೆ ಮಕ್ಕಳು ಹೋಗ್ಬಿಟ್ಟಿದ್ರಿ. ಅವಾಗ ಹೇಳಿದ್ರಿ ಅದು. ಅವಾಗ 100 ರೂಪಾಯಿಗೆ ತೊಲಿ ಸಿಗ್ತಿರ್ಬೇಕ್ರಿ ಬಂಗಾರ, 100 ಅಂದಾರ್ರಿ. ಈಗ ಲಾಕ್ರಿ.
ಅದಕ್ಕಾಗಿ ನಮ್ಮ ಆರೋಗ್ಯ ಉದ್ಧರೇದ ಆತ್ಮನಾತ್ಮಾನಂ ನ ಆತ್ಮಾನಂ ಅವಸಾದಯೇ, ಆತ್ಮೈವ ಆತ್ಮನಾ ಹಿ ಬಂಧು ಆತ್ಮೈವ ರಿಪುರಾತ್ಮನ. ಭಗವದ್ಗೀತೆ 6ನೇ ಅಧ್ಯಾಯದ 5ನೇ ಶ್ಲೋಕದಲ್ಲಿ ಕೃಷ್ಣನು ಅದನ್ನು ಹೇಳ್ತಾನ್ರಿ. ಯಾರೂ ನಮಗೆ ಉದ್ಧಾರ ಮಾಡಕ್ಕೆ ಬರಂಗಿಲ್ಲ ರೀ. ನನ್ನ ಉದ್ಧಾರವನ್ನು ನಾನೇ ಮಾಡಿಕೊಳ್ಳಬೇಕು. ನನ್ನ ಉದ್ಧಾರವನ್ನು ಮಾಡಿಕೊಳ್ಳಬೇಕಾಗಿದ್ದೆ ಆದರೆ ಪ್ರಾತಸ್ಮರಾಮಿ ಹೃದಯ ಸಂಸ್ಫುರದಾತ್ಮತತ್ವಂ ಸಚ್ಚಿತ್ ಸುಖಂ ಪರಮಹಂಸಗತಿಂ ತುರೀಯಂ ಯಸ್ವಪ್ನ ಜಾಗರ ಸುಷುಪ್ತಮವೈತಿ ನಿತ್ಯಂ ತದ್ಬ್ರಹ್ಮ ನಿಷ್ಕಲಮಹಂ ನ ಚ ಭೂತ ಸಂಗಃ. ಎದ್ದು ಕುಳ್ಳ ಚಿಂತೆ ಮಾಡ್ಕೊಂತ ಹೇಳ್ಬಾರ್ದು ಅಂದಾರ್ರಿ ಅವ್ರು. ಪ್ರಾತಸ್ಮರಾಮಿ ಹೃದಯ ಸಂಸ್ಫುರದಾತ್ಮತತ್ವಂ ಸಚ್ಚಿತ್ ಸುಖಂ ರೀ. ನಾನು ಸಚ್ಚಿತ್ ಸುಖ ಇದ್ದೇನೆ. ಕಣ್ ತೆಗೆದು ಸಂತೋಷ ಆಗ್ಬೇಕ್ರಿ ನಮಗೆ. ಹೂವ ಬದುಕೇನವ್ವ ನಾನಂತೇಳಿ. ನಿನ್ನೆರೋ ಹೋಳಿಗೆ ಊಟ ಮಾಡಿ ಮಲ್ಕೊಂಡಾರ್ರಿ, ಬೆಳಗಿನ ತನಕ ಇಲ್ಲ ರೀ. ಮೊನ್ನೆ ಆಗೈತ್ರಿ ನಮ್ದು ರಿಲೇಷನ್ನಲ್ಲಿ. ಬೆಳಗಿನ ಜಾವಕ್ಕೆ ನಾವು ಹೇಳ್ತೇವಿಲ್ಲ ಅನ್ನೋದು ಗೊತ್ತಿಲ್ಲ ರೀ. ಕ್ಷಣಿಕವಾಗಿದೆ ರೀ ನಮ್ದು ಇದು. ಅದಕ್ಕಾಗಿ ನಮ್ಮ ಗುರು ಹಿರಿಯರು ಹಾಕಿಕೊಟ್ಟಿರುವಂತಹ ನಮಗೆ ಎಂಥ ಸುಂದರವಾದ ನಿಯಮಗಳಿದಾವ್ರಿ. ಎಲ್ಲರೂ ಭಜನೆ ಮಾಡ್ತೇವ್ರಿ, ನಾವು ಜಪ ಮಾಡ್ತೇವಿ. ಅದರಂತೆ ಎರಡೂ ಕೈಗಳನ್ನು ಉಜ್ಜಿ ನಮ್ಮ ಕೈಗಳನ್ನೆಲ್ಲೇ ಹೇಳ್ತೇವ್ರಿ. ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೇತು ಗೋವಿಂದ. ಅದಕ್ಕೆ ಭೂಮಿಗಿನ ಕ್ಷಮಾಪಣ ಕೇಳ್ತೇವೆ. ತಾಯಿ ಜಗನ್ಮಾತಾ ನಿನ್ನ ಮೇಲೆ ಕಾಲಿಡ್ತಾ ಇದ್ದೇನೆ, ನನಗೆ ಕ್ಷಮಾ ಮಾಡು ಅಂಥೇಳಿ. ಬೆಳಗಿನ ಜಾವಕ್ಕೆ ನೀವು ಇನ್ನೂ ಸೂರ್ಯೋದಯಕ್ಕೆ ಆಗೋದಕ್ಕಿಂತ ಮುಂಚಿತವಾಗಿ ಆ ಪರಮಾತ್ಮನನ್ನು ಏನು ಕೇಳ್ತೀರಿ ಅದನ್ನೆಲ್ಲ ಸಿದ್ಧಿಸ್ತಾವ್ರಿ. ಬ್ರಹ್ಮ ಮುಹೂರ್ತ ರೀ. ಭಗವಂತನಲ್ಲಿ ಮೊಟ್ಟ ಮೊದಲು ಏನು ಕೇಳಬೇಕಂತ ಹೇಳಿದರೆ ಆರೋಗ್ಯನೇ ಕೇಳಬೇಕ್ರಿ. ದೇಹಿ ಸೌಭಾಗ್ಯಂ ಆರೋಗ್ಯಂ ದೇಹಿ ದೇಹಿ ಪರಂ ಸುಖಂ ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ದ್ವಿಷೋ ಜಹಿ. ದೇವಿ ಜಗನ್ಮಾತಾ ನನಗೆ ಮೊದಲು ಆರೋಗ್ಯವನ್ನೇ ಕೊಡು. ಆರೋಗ್ಯವೇ ಭಾಗ್ಯ ರೀ. ಆರೋಗ್ಯ ಇಲ್ಲದೆ ಇದ್ದರೆ ಏನೂ ಇಲ್ಲ ಅಂಥೇಳಿ ಇವತ್ತಿನ ದಿನ ಎಲ್ಲರೂ ಯೋಗ ಮಾಡ್ತಾರಲ್ರಿ. ಅದು ಒಂದೇ ದಿನ ಅಲ್ಲ ರೀ. ನಾನು ಯೋಗವನ್ನು, ಪ್ರಾಣಾಯಾಮವನ್ನು, ವಾಕಿಂಗ್ ರೀ, ಇವೆಲ್ಲ ಪ್ರಾರಂಭಿಸು, ಆದರೆ ಬಿಡಬೇಡ. ಒಂದ್ಸಲ ಊಟ ಮಾಡೋಕ್ಕೆ ಶುರು ಮಾಡಿದ್ ಬಿಟ್ಟೆ ನೋಡ್ರಿ. ಇನ್ನೂ ಒಂದಿನಾರ ತಿಂಗಳದ ಕೊನೆಯ ದಿನ ಏನಿಲ್ಲಂದ್ರೂ ಸಹಿತ ಎಲ್ಲ ಹಿಟ್ಟು ತೊಗೊಂಡು ಒಂದು ಥಾಲಿ ಪಿಟಿ ಮಾಡಿದ್ರು ತಿಂತೇವೆ. ಅನ್ನಪೂರ್ಣೇಶ್ವರಿ ರೀ. ಹೀಗಾಗಿ ಜೀವನದಲ್ಲಿ ಆ ಗುರುವಾಣಿನ ಕೇಳಬೇಕ್ರಿ. ನಮಗೆ ಯಾರು ಗುರುವಪ್ಪ ಅಂತ ಹೇಳಿದ್ರೆ ಸದ್ಗುರು, ಸರ್ವವ್ಯಾಪಕರಿ. ನೀವೆಲ್ಲ ಗುರು ಸ್ವರೂಪರಿ. ನನಗೆ ನಿಮ್ಮಲ್ಲಿರುವಂತಹ ಜ್ಞಾನ ನನ್ನ ಕಡೆ ಏನೇನೂ ಇಲ್ಲ ರೀ. ನಿಮ್ಮ ಮುಂದೆ ನಾನು ಭಾರಿ ಕಡಿಮೆ ರೀ. ನಿಮ್ಮದೆಲ್ಲ ಅವೆಲ್ಲ ಅಭಂಗ ಕೇಳಿದ್ದೆ ಆದರೆ ಲಾಕೋಕಿ ಬಾತ್. ಅವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೆ ಆದರೆ ಇದೇ ಜನ್ಮ ಕೊನೆ ರೀ ನಮ್ದು. ಅದಕ್ಕಾಗಿ ತಿಳಿಬೇಕ್ರಿ, ಅರ್ಥ ಆಗ್ಬೇಕ್ರಿ ನಮಗೆ. ಗಿರಿಪಾಠ ಆದರೆ ಅದದ್ದು ಅನ್ಸಂಗಿಲ್ಲ. ಈಗ ನೀವು ಎಲ್ಲರೂ ಅಪ್ಪಾರು ಹೇಳಿದ್ರೆ ನೀವು ಈಗ ರೀ ಗುರುವಿಗೆ ಆಹ್ವಾನ ಮಾಡಿದಿರಿ, ಬರೀ ಬಾಯಿ ಮಾತಿನಿಂದಲ್ಲ, ಸತ್ಯವಾಗಿಯೂ ಇದ್ದಾರೆ. ಅದಕ್ಕಾಗಿ ಈ ಕಡೆ ಹೆಣ್ಮಕ್ಳು, ಈ ಕಡೆ ಗಂಡು ಮಕ್ಕಳು ನಡುವು ಜಾಗ ಬಿಟ್ಟಿರ್ತಾರ್ರಿ. ಎದಕ್ಕಂತೆ ದೇವಾನುದೇವತೆಗಳು ಸಹಿತ ಬಂದಿರ್ತಾರ್ರಿ. ಕಡಿಮೆ ಅಂದ್ರೆ ಪಂಚ ಚಿರಂಜೀವರ ಬಂದ ಬರ್ತಾರೆ. ಎಲ್ಲಿ ಸತ್ಸಂಗಿದೆ ಅಲ್ಲಿ ಬಂದ ಬರ್ತಾರೆ. ಅದಕ್ಕಾಗಿ ಅಡ್ಡಾಗಿ ನಿಂದ್ರಸಂಗಿಲ್ಲ ರೀ. ಆರತಿ ಮಾಡುವಾಗ ಮೊದಲು ಸಲ್ಲಿಸ್ತಾರೆ. ಎದಕ್ಕಂತ ಹೇಳಿದರೆ ಕಾಣುವ ಜನ ಕಡಿಮೆ ಬಂದಿರ್ಬೋದು ರೀ. ಕಾಣದೇ ಇರುವಂತಹ ಪರಮಾತ್ಮ ಸ್ವರೂಪಿಗಳು ಭಾಳ ಮಂದಿ ಬಂದಿರ್ತಾರೆ. ಅವರಿಗೆ ಸ್ಥೂಲ ಶರೀರ ಇಲ್ಲದೇ ಇದ್ದರೂ ಸೂಕ್ಷ್ಮ ಶರೀರ ಮುಖಾಂತರವಾಗಿ ಅವರು ಸತ್ಸಂಗಕ್ಕೇ ಬಂದಿರ್ತಾರೆ. ಅದಕ್ಕಾಗಿ ಜೀವನದಲ್ಲಿ ಎಲ್ಲ ಕಂಡಿದ್ದ ಸತ್ಯ ಅಲ್ಲ ರೀ, ಕಾಣಲಾರದ ಪ್ರಪಂಚ ಬಹಳ ವಿಶಾಲದ ರೀ. ಅದಕ್ಕಾಗಿ ನಮ್ಮ ಭಾರತ ದೇಶ ಕೇವಲ ಸೈಂಟಿಫಿಕ್ ಇದನ್ನು ರೀಸನ್ ಕೊಡಂತಾರಲ್ರಿ, ಅದು ತಿಳಿದವರ್ಗ ತಿಳಿತೈತ್ರಿ. ಅದಕ್ಕಾಗಿ ನಾವು ಹಿಮಾಲಯ ಕಡೆ ಹೋದಾಗ ಅಲ್ಲಿ ಅನೇಕ ಸಾಧು ಸಂತರನ್ನು ನೋಡ್ತೇವೆ ರೀ. ಆ ಸಾಧು ಸಂತರ ಜೊತೆಗೆ ಮಾತನಾಡಿದ್ದೆ ಆದರೆ ಅವ್ರು ಇಂತೆಂತಹ ಅಗಾಧವಾದ ಸುದ್ದಿ ಹೇಳ್ತಾರೆ ನಮಗೆಲ್ಲ. ಶಿಬಿರಕ್ಕೆ ಹೋದಾಗ ಅನ್ನಿಸ್ತೈತ್ರಿ, ನಾವು ಎಷ್ಟು ಅಲ್ಪರ ದೇವಪ್ಪ ಅನ್ನಿಸ್ತೈತ್ರಿ. ಅವ್ರಿಗೆಲ್ಲ ದುಡ್ಡು ಕೊಟ್ಟರೆ ದುಡ್ಡು ತೊಗೊಳಂಗಿಲ್ರಿ ಅಲ್ಲಿನವ್ರು. हमको इसकी ज़रूरत नहीं है.
ನೋಡ್ರಿ ಇವ್ರು ಜೋಳಿಗೆ ಹಾಕೊಂಡಿದ್ದ ಜೋಳಿಗೆ ಒಳಗ್ರಿ ಏನ್ರಿ ಅವ್ರು ಏನ್ ಬೇಕು ಅಗಾಧ ನೋಡಿ ಚಮತ್ಕಾರನು ಮಾಡ್ತಾರ್ರಿ. ನಾವು ಚಮತ್ಕಾರ ಮಾಡೋ ತನಕ ಅವ್ರಿಗೆ ನಮಸ್ಕಾರ ಮಾಡಂಗಿಲ್ಲ ನೋಡ್ರಿ. ಅಲ್ಲಿಂದ ಕಲ್ ಕೊಡ್ರಿ ಅಂದ್ರೆ ಕಲ್ ತೊಗೊಂಡ್ರೆ ಅವ್ರ ಕೈಯಾಗ ಕೊಟ್ರೆ ಅದನ್ನ ಶಿವಲಿಂಗ ಮಾಡಿಕೊಡ್ತಾರ್ರಿ ಪರಮಾತ್ಮ. ಅದು ಸತ್ಯ ಅನ್ನಕ್ಕೂ ಬರಂಗಿಲ್ಲ ರೀ, ಅಸತ್ಯ ಅನ್ನಕ್ಕೂ ಬರಂಗಿಲ್ಲ. ನ ಸತ್ತನ್ನಾನ ಸದುಚ್ಯತೆ, ಸತ್ಯವೂ ನಾನೇ ಅಸತ್ಯವೂ ನಾನೇ ಅಂದಾನ್ರಿ ಭಗವದ್ಗೀತಾದಲ್ಲಿ 13ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಸತ್ಯವೂ ನಾನು ಅಸತ್ಯನೂ ನಾನು ರೀ. ಈ ಜಗತ್ತಿನಲ್ಲಿ ಸತ್ ಅಂದಿದ್ದ ಅಸತ್ ಮಾಡಿ ತೋರಿಸ್ತಾರೆ, ಅಸತ್ ಇದ್ದಿದ್ದು ಸತ್ ಮಾಡಿ ತೋರಿಸ್ತಾರೆ. ಆದರೂ ಸಹಿತ ತ್ರಿಕಾಲ ಆಬಾಧಿತವಾಗಿರುವಂತಹ ಪರಮಾತ್ಮ ತತ್ವ ನಾನೇ ಇದ್ದೇನಂತೆ ಬೆಳಗಿನ ಜಾವಕ್ಕನ್ನೇ ಸ್ಮರಣ ಆಗ್ಬೇಕ್ರಿ ನಮಗೆ. ಪ್ರಾತರ್ ಭಜಾಮಿ ಹೃದಯ ಸಂಸ್ಫುರದಾತ್ಮತತ್ವ ಸ್ವಪ್ನ ಜಾಗರ ಸುಷುಪ್ತಮವೈತಿ ನಿತ್ಯಂ. ಜಾಗೃತದಲ್ಲಿಯೂ ನಾನಿದ್ದೇನೆ, ಸ್ವಪ್ನದಲ್ಲಿಯೂ ನಾನಿದ್ದೇನೆ, ಸುಷುಪ್ತ ಅವಸ್ಥೆಯಲ್ಲೂ ನಾನಿದ್ದೇನೆ. 3 ಅವಸ್ಥೆಗಳನ್ನು ಮೀರಿ ನಾನಿದ್ದೇನೆ. ಅದನ್ನು ಸ್ಮರಣೆ ಮಾಡ್ಬೇಕ್ರಿ. ಎದ್ದು ಕೂಡ ಕೆಟ್ಟ ಮುಸುರಿ ಮಾಡಿ ಬೆಳಗಾತ್ ನೋಡ್ರಿ. ಶುರು ರೀ ಕೆಲಸ, ಇವ್ರೇನು ದೊಡ್ಡ ಕೆಲಸ ಮಾಡ್ತಾರ್ರಿ. ಅವು ಗ್ರೈಂಡರ್ ಬಂದಾವ್ರಿ, ಗ್ಯಾಸ್ ಬಂದೈತ್ರಿ, ಕುಕ್ಕರ್ ಬಂದೈತ್ರಿ, ಹಿಂಗು ತೆಂಗು ಇದ್ರೆ ಮಂಗನೂ ಅಡುಗೆ ಮಾಡ್ತೈತ್ರಿ. ಏನಿಲ್ಲ, ಈಗ ಭಾಳ ಸುವರ್ಣ ಅವಕಾಶದಲ್ಲಿ ನಮಗೆಲ್ಲರಿಗೂ ಸುವರ್ಣ ಅವಕಾಶ ರೀ. ನಮ್ಮ ಜೀವನದಲ್ಲಿ ಏನು ಬೇಕಾದ್ದನ್ನು ಸಾಧಿಸುವಂತಹ ಕಾಲವಿದೆ. ನೀವು ಅದು ಮೊಬೈಲ್ ಅಂತಿರಲ್ಲ, ಅದು ನಿಮ್ಗೆ ಒಳ್ಳೆಯದಕ್ಕೂ ಅಷ್ಟೇ ಉಪಯೋಗದ, ಕೆಟ್ಟದ್ದಕ್ಕೂ ಅಷ್ಟೇ ಉಪಯೋಗದ ರೀ. ಒಳ್ಳೆಯದಕ್ಕೆ ಎಂತೆಂತಹ ವಿಷಯ ರೀ. ನಾವು ಹೋಗಿ ಈಗ ಮೊದಲ ಒಂದು ಸತ್ಸಂಗ ಕೇಳಿ ಬಂದ್ರೆ ಎಷ್ಟು ಆನಂದ ಅನಿಸ್ತಿತ್ತು ರೀ. ಈಗ ಆನ್ಲೈನ್ ಬರಾಕತ್ತಾವೆ, ಅದಕ್ಕೆ ಅವು ಕೌಡಿ ಭಾವ ಮೇ ಬಿಕ್ರ ಅದರದ ಬೆಲೆನೇ ಇಲ್ಲ ರೀ ಯಾರಿಗೂ. ಆದರೂ ಗುರುವಿಗೆ ನಾವು ಆನ್ಲೈನ್ನಲ್ಲಿ ಕೇಳಿದ್ದಷ್ಟು ಬ್ಲೆಸ್ಸಿಂಗ್ ಆಗಂಗಿಲ್ಲ ರೀ. ಮುಖಾಮುಖಿ ರೀ, ಅವ್ರದ್ದು ವೈಬ್ರೇಷನ್ ಹತ್ತಬೇಕು ರೀ ನಮಗೆ. ನಾವು ಎಷ್ಟು ಬೆಳಿಗ್ಗೆ ನಮ್ಮ ಮನ್ಯಾಗ ಹೇಳ್ತಾರೆ, ನಾ ಭಾಳ ಊರು ಅಡ್ಡಾಡ್ತೇನೆ ರೀ ನಿಮ್ಮಂಥವ್ರ ಜೊತೆಗೆ, ಸತ್ಸಂಗದ ಜೊತೆಗೆ ಏನು ಅಡ್ಡಾಡ್ತೀವ, ಇಲ್ಲೇ ಕುಂತಲ್ಲೇನು ತೋರಿಸ್ತೇನೆ ನೋಡಿ. ಕೇದಾರ ಅಂತಾರೆ ನನಗೆ, ನೋಡೇನ್ರಿ ಕೇದಾರ. ಆದರೂ ಸಹಿತ ಮತ್ತೆ ಹೋಗ್ಬೇಕು ಅನ್ನಿಸ್ತೈತ್ರಿ. ಮತ್ತೆ ಹೋಗ್ಬೇಕು, ಏನು ಹೋಗ್ತೀವಿ ಇಲ್ಲೇ ತೋರಿಸ್ತೇನೆ. ತೋರಿಸಿದ್ರೆ ಏನು ಮಾಡ್ಬೇಕ್ರಿ, ಅಲ್ಲಿದು ವಾತಾವರಣದ ವೈಬ್ರೇಷನ್ ರೀ, ಆನಂದೋ ಆನಂದ ರೀ. ಅದಕ್ಕಾಗಿ ಸತ್ಸಂಗೇನ ಪರಂಪ್ರಾಪ್ತಿ ದುಸ್ತರಂ ತರೆಚಿರ ತಸ್ಮಾದಸಿ ಸತ್ಸಂಗೇನ ಸತತಂ ಕುರಿಯಾತ್ ಅಂತ ಹೇಳ್ತಾರೆ. ಸತತ ಮಾಡಿದರೆ ಮಾತ್ರ ನಮ್ಮ